ನಮಸ್ಕಾರ ಬಂಧುಗಳೇ, ಇವತ್ತು ಈ ದಿನ ನಾವು ರಾಜನಗರದ ನಿವಾಸಿಗಳಾದ ನಾವು ಒಂದು ಹೈಕಮಾಂಡ್ಗೆ ಅಪೀಲ್ ಮಾಡ್ತಾಯಿದ್ದೀವಿ. ಈ ಬಾರಿ ಎಲೆಕ್ಷನಲ್ಲಿ ಕಾಂಗ್ರೆಸ್ಸು 3,38,00,000 ಓಟ್ ಪಡೆದಿದೆ. ಅದರಲ್ಲಿ 55 ಲಕ್ಷ ಓಟು ನಮ್ಮದು. ಈ ಬಾರಿ ಮುಸಲ್ಮಾನರ ಓಟಿನ ಪ್ರಮಾಣ ಇದೆ ಅಲ್ಲ, 90% ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿದೆ. 90% ಕಾಂಗ್ರೆಸ್ ಪಕ್ಷಕ್ಕೆ. ಒಕ್ಕಲಿಗ ಸಮುದಾಯದ 25% ಆಗಿದೆ. ಲಿಂಗಾಯತ ಸಮುದಾಯದ 25% ಆಗಿದೆ. ಬೇರೆ ಸಮುದಾಯದಕ್ಕಿಂತ ಜಾಸ್ತಿ ನಮ್ಮ ಸಮುದಾಯದ ಪಾಲುದಾರಿಕೆ ಇದೆ ವೋಟ್ ಶೇರಲ್ಲಿ. ಒಕ್ಕಲಿಗ ಸಮುದಾಯಕ್ಕೆ ನೀವು 7 ಜನ ಮಂತ್ರಿ ಮಾಡಿದ್ದೀರಾ, ಲಿಂಗಾಯತರಿಗೆ ನೀವು 7 ಜನ ಮಂತ್ರಿ ಮಾಡಿದ್ದೀರಾ. ನಮ್ಮ ಅಹವಾಲು ಇಷ್ಟೇ, ನಮ್ಮ ಸಮುದಾಯದ ಪಾಲುದಾರಿಕೆ ಇದೆ. ನಮ್ಮ ಸಮುದಾಯದ ಈ ಅಧಿಕಾರ ಹಿಡಿಯುವುದಲ್ಲಿ, ಕಾಂಗ್ರೆಸ್ ಸರ್ಕಾರ ಅಧಿಕಾರ ಹಿಡಿಯುವಲ್ಲಿ ನಮ್ಮ ಶಕ್ತಿ ಸೇರಿದೆ. ನಮ್ಮ ಪಾಲು ನಮ್ಗೆ ಕೊಡಿ ಅಂತ ಕೇಳ್ತಾ ಇದ್ದೀವಿ ಅಷ್ಟೇ. ಬರೀ 3 ಅಲ್ಲ, ನಮಗೆ ಪಾಲುದಾರಿಕೆ 6-7 ಬೇಕು. 6-7 ಬೇಕು. ಬರೀ ತನ್ವೀರ್ ಸೇಠ್ ಸಾಹೇಬ್ರಿಗಂತ ಅಲ್ಲ ನಾವು ಕೇಳ್ತಾ ಇರೋದು. ನಮ್ಮ ಸಮುದಾಯದ ನಮ್ಮ ಪಾಲುದಾರಿಕೆಯಲ್ಲಿದೆ. ನೀವು ಆ ಪಾಲುದಾರಿಕೆನ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ ಸ್ವಾಮಿ. ನಮ್ಮ ವರಿಷ್ಠರು, ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ನಮ್ಮ ಸಮುದಾಯದ ವರಿಷ್ಠರು ಇದು ಮನವರಿಕೆ ಮಾಡಿದ್ರಲ್ಲಿ ವಿಫಲರಾಗಿದ್ದಾರೆ. ಆದ್ದರಿಂದ ಈ ವೇದಿಕೆಯಿಂದ ನಾವು ಕೇಳ್ಕೊತಾ ಇದ್ದೀವಿ, ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಿದೆ. ನಮ್ಮ ಸಮುದಾಯದ 90% ಓಟನ್ನು ತಗೊಂಡು ನಮಗೆ 5-6 ಮಂತ್ರಿಗಳಿಲ್ಲ ನಮ್ಮ ಕ್ಯಾಬಿನೆಟಲ್ಲಿ ಅಂದರೆ ನಮಗೆ ಅದು ದೊಡ್ಡ ನಷ್ಟ ಆಗಿದೆ ಅಂತ ಈ ಮೂಲಕ ನಾವು ಹೇಳ್ತಾ ಇದ್ದೀವಿ. ಅದರಲ್ಲಿ ನಾವು ತನ್ವೀರ್ ಸೇಠ್ ಅಂದರೆ ಅವನು ಒಬ್ಬ ವ್ಯಕ್ತಿ ಅಲ್ಲ, ಅದರ ಹಿಂದೆ ಸಮುದಾಯ ಇದೆ. ತನ್ವೀರ್ ಸೇಠ್ಗೂ ಸಮುದಾಯ ನರಸಿಂಹರಾಜ ಕ್ಷೇತ್ರನೇ ಅಲ್ಲ, ಇಡೀ ಸೌತ್ ಕರ್ನಾಟಕದಲ್ಲಿ ಅವರ ವರ್ಚಸ್ಸಿದೆ. ನಮ್ಮ ಸಮುದಾಯದಲ್ಲಿ ಒಂದು ವರ್ಚಸ್ಸಿರುವ ಒಳ್ಳೆಯ ನಾಯಕ. ಅದು ಬಿಟ್ಟು ನಮ್ಮ ಸಮುದಾಯದ ಹಕ್ಕು ನಾವು ಕೇಳ್ತಾ ಇರೋದು. ನಮ್ಮ ನಾಯಕರುಗಳಿಗೆ ಏನು ವಂಚನೆ ಆಗಿದೆ ಅದು ಸರಿಪಡಿಸ್ಕೊಡ್ಬೇಕು. ಈಗ ಒಂದು ಉಳಿದಿದೆ, ಖಾಲಿ ಇಟ್ಕೊಂಡಿದ್ದೀರಾ, ದಯವಿಟ್ಟು ಅದನ್ನಾದರೂ ಕೊಡಿ ನಮಗೆ ಅಂತ ಈ ವೇದಿಕೆಯಿಂದ ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ವರಿಷ್ಠರು ಇದರ ಬಗ್ಗೆ ಗಮನ ಕೊಡಬೇಕು. ಇಲ್ಲ ಅಂದರೆ 28ರ ಎಲೆಕ್ಷನ್ನಲ್ಲಿ ನಾವು ಜನರಿಗೆ ಕನ್ವಿನ್ಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಜನರಿಗೆ ಕನ್ವಿನ್ಸ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಅದರಿಂದ ದಯವಿಟ್ಟು ಕಾಂಗ್ರೆಸ್ ವರಿಷ್ಠರು ಈ ಬಗ್ಗೆ ಗಮನ ಹರಿಸಿ ನಮಗಾಗಿರೋ ಅನ್ಯಾಯನ ಭರ್ತಿ ಮಾಡಿ ಅಂತ ಕೇಳ್ಕೊತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ನಾನು ರಿಯಲ್ ಎಸ್ಟೇಟ್ ಉದ್ಯಮಿಯಾದ ಕಿಂಗ್ ಅಯ್ಯೂಬ್ ಮಾತಾಡ್ತಾ ಇದ್ದೀನಿ. ನಮ್ಮ ಈ ಭಾಗದಲ್ಲಿ ಆಗಿರುವ ಅನ್ಯಾಯಕ್ಕೆ ಖಂಡಿಸಿ ನಾವೆಲ್ಲ ಈ ಮೊಹಲ್ಲಾ ನಿವಾಸಿಗಳು ಮತ್ತು ಮೊಹಲ್ಲಾ ವೋಟರ್ಸ್ಗಳು ಮತ್ತು ಮೊಹಲ್ಲಾ ಅಣ್ಣ ತಮ್ಮದಿರೆಲ್ಲ ಈ ಅಲ್ಬದರ್ ಸರ್ಕಲ್ಗೆ ಸೇರುವ ಉದ್ದೇಶ ಏನಪ್ಪ ಅಂದರೆ, ಇದು ಒಂದು ಭದ್ರಕೋಟೆ. ನಮ್ಮ NR ಕ್ಷೇತ್ರ ಒಂದು ಭದ್ರಕೋಟೆ. ಇವತ್ತು ಗಂಟೆ ಈ ಭದ್ರಕೋಟೆ ಒಳಗೆ ಯಾರು ಕಾಲು ಹಾಕೋಕ್ಕೆ ಬಿಟ್ಟಿಲ್ಲ. ಯಾಕಂತ ಹೇಳಿದ್ರೆ ನಿಷ್ಠಾವಂತ ದಿವಂಗತ ಅಜೀಜ್ ಸೇಠ್ ಸಾಹೇಬರು ಆ ಕಾಲದಿಂದ 60-70 ವರ್ಷ ದೇಶಕ್ಕೆ ಸೇವೆ ಸಲ್ಲಿಸಿ ಅವ್ರು ಮರಣ ಆದರು. ಆದ ನಂತರ ನಮ್ಮ ಈ ತನ್ವೀರ್ ಸೇಠ್ ಅವರು ಶತಾಂತರವಾಗಿ 6 ಟೈಮು ಅವರು ಎಲೆಕ್ಷನ್ನಲ್ಲಿ ಗೆದ್ದು ಯಾವ ಲೋಪದೋಷ ಇಲ್ಲದೆ ಅವರು ಬಂದಿದ್ದಾರೆ. ಬಂದರೂ ಸಹ ಅವ್ರಿಗೆ ಕೀಣ್ಗೆಣಿಸಿ ಅವ್ರಿಗೆ ಕೊಡ್ತೀನಿ ಅಂತ ಒಟ್ಟು ಆಶ್ವಾಸನೆ ಕೊಟ್ಟು ಅವ್ರಿಗೆ ತೀರಗೊಳಿಸಿದ್ದಾರೆ. ಆದರೂ ಅವ್ರ ನೋವಲ್ಲ ಇದು ಇಡೀ ನಮ್ಮ NR ಕ್ಷೇತ್ರದ ಅಣ್ಣ ತಮ್ಮಂದಿರ, ಅಕ್ಕ ತಂಗಿರ ಮತ್ತು ಇಡೀ ಪ್ರಜೆಗಳ ನೋವು ಇದು. ಈ ನೋವಿಗೋಸ್ಕರ ನಾವು ಇಲ್ಲಿ ಅಲ್ಬದರ್ ಸರ್ಕಲ್ ಬಂದು ಸೇರಿದ್ದೀವಿ. ಅಣ್ಣ ತಮ್ಮಂದಿರೇ, ಈ ಅನ್ಯಾಯ ಬೇರೆ ಯಾರಿಗೂ ಆಗಬಾರ್ದು. ಇಲ್ಲಾಂದರೆ ಈ ಭದ್ರಕೋಟೆ ನಿಲ್ಲಕ್ಕೆ ಟೈಮ್ ಇಲ್ಲ, ಯಾವುದಿಲ್ಲ ಬಿದ್ದುಬಿಡ್ತದೆ. ಆ ಉದ್ದೇಶಕ್ಕಾಗಿ ನಾವೆಲ್ಲ ಸೇರಿ ಇಲ್ಲಿ ಒಂದು ಪ್ರೊಟೆಸ್ಟ್ ಮಾಡ್ತಾಯಿದ್ದೀವಿ. ನಮಗೆ ದೇಶ ಇದು ನಮ್ಮ ಕರ್ನಾಟಕ CM DK ಶಿವಕುಮಾರ್ ಅವರು ಒಂದು ಮಾತು ಹೇಳಿದರು, ನಾನು ಇದು ಮಾಡ್ತೀನಿ, ವಚನೆ ಮಾಡ್ತೀನಿ, ನೀವೆಲ್ಲ ಸೇರಿ ಒಂದು ಇದು ಮಾಡಬೇಕಂತ ಹೇಳಿದ್ರು. ಮೂಲೆಗಳಲ್ಲಿ ಪೆಂಡಲ್ಗಳು ಹಾಕ್ಕೊಂಡು ಅವರ ಕೊಟ್ಟಿದ್ದ ಆಶ್ವಾಸನೆಗೆ ನಾವು ಭದ್ರರಾಗಿ ಯುವಕರು, ಹಿರಿಯರು, ಕಿರಿಯರು ಎಲ್ಲ ಸೇರಿ ಇಲ್ಲಿ ಒಂದು ಪ್ರೊಟೆಸ್ಟ್ ಮಾಡ್ದೋ. ಇವಾಗ ಅವ್ರು ಮಾಡಿರೋ ನಮ್ಗೆ ಅನ್ಯಾಯ ಆಗೈತೆ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಯವರೇ
ಒಂದು ಕಣ್ಣಲ್ಲಿ ಬೆಣ್ಣೆ ಒಂದು ಕಣ್ಣಲ್ಲಿ ಸುಣ್ಣ ಹಾಕಬೇಡಿ, ಎಲ್ಲ ಸೇರಿ ನೀವು ಯಾವುದಾದ್ರು ಒಂದು ಉದ್ದೇಶ ತೊಗೋಬೇಕು. ತಾಳ್ಮೆ ತೊಗೊಳ್ಳಿ. ಮನುಷ್ಯ ಹೋದ್ಮೇಲೆ ತಾಳ್ಮೆ ತೊಗೊಂಡು ಏನು ರೀ ಮಾಡ್ತೀರಾ ಡಿ ಕೆ ಶಿವ ಅವರೇ? ಮನುಷ್ಯ ಹೋದ್ಮೇಲೆ ಏನು ಮಾಡೋಕ್ಕಾಗಲ್ಲ. ದಯವಿಟ್ಟು ಇನ್ನೂ ಸಮಯ ಐತೆ, ಸಂದರ್ಭ ಐತೆ ನೋಡಿ. ಇದು ನಿಮ್ಮ ಭಾಗ, ಮೈಸೂರು ಒಂದು ಗ್ರೇಟರ್ ಏರಿಯಾ, ಇದು NR ಕ್ಷೇತ್ರ ಭದ್ರಕೋಟೆ ನೋಡಿ. ಇದು ಹಾಳು ಮಾಡ್ಕೋಬೇಡಿ. ಎಷ್ಟೋ ಜನ ಕಾಯ್ತಾ ಇದ್ದಾರೆ. ಈ ಭದ್ರಕೋಟೆ ಬಿದ್ದುಬಿಟ್ರೆ ನಾವು ಇಲ್ಲಿ ರಾಜ ಮಾಡ್ಬೋದು ಅಂತ. ರಾಜ ನಿಲ್ಲಲ್ಲ. ದಯವಿಟ್ಟು ನೀವೆಲ್ಲ ಒಗ್ಗಟ್ಟೆಯಿಂದ ಕೂತ್ಕೊಂಡು ಆಲೋಚನೆ ಮಾಡಿ. ಗೊತ್ತಿಲ್ಲದವ್ರು ಕೂರಿಸಿ, ಇದ್ದವರೆಲ್ಲ ಕೂರಿಸಿ. ನೀವು ಹಿರಿಯರಿಗೆ ನೀವು ಬಿಟ್ಟಿದ್ರಲ್ಲ, ಇನ್ಯಾವ ನ್ಯಾಯ? ಈ ನ್ಯಾಯ ಇಲ್ಲ, ಇದು ಅನ್ಯಾಯ. ಅಯ್ಯಯ್ಯೋ ಥ್ಯಾಂಕ್ ಯು. ಕರ್ನಾಟಕ ಕ್ರಾಂತಿ ಸೇನೆ ಹಾಗೂ ಕಾಂಗ್ರೆಸ್ನ ಕಾರ್ಯಕರ್ತರು ಹಾಗೂ ರಿಯಲ್ ಎಸ್ಟೇಟ್ನ ಎಲ್ಲ ಮಿತ್ರರು ಈ ದಿನ ಈ ಒಂದು ನೂತನವಾಗಿ ರಚನೆಯಾಗಿರ್ತಕ್ಕಂಥ ಸಚಿವ ಸಂಪುಟದಲ್ಲಿ ನರಸಿಂಹರಾಜ ಕ್ಷೇತ್ರದ ಶಾಸಕರಾದಂಥ ತನ್ವೀರ್ ಸೇಠ್ರವರನ್ನು ಆಯ್ಕೆ ಮಾಡಿಲ್ಲ ಅನ್ನೋದು ನಮ್ಮ ಮೊದಲನೇ ಪ್ರಶ್ನೆ. ಹಾಗೆಯೇ ಕಾಂಗ್ರೆಸ್ನ ವರಿಷ್ಠರು, KPCC ಅಧ್ಯಕ್ಷರು, ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ಕೇಳೋ ಪ್ರಶ್ನೆ, ನಮ್ಮ ಪ್ರಶ್ನೆಗೆ ಉತ್ತರ ಕೊಡಿ. ಏನು ಅಂದರೆ, ಸಚಿವ ಸ್ಥಾನಕ್ಕೆ ನೀವು ಆಯ್ಕೆ ಮಾಡುವಾಗ ಯಾವ ಮಾನದಂಡ ಹಾಗೂ ಯಾವ ಅರ್ಹತೆಯನ್ನು ಇಟ್ಕೊಂಡು ನೀವು ಸಚಿವರನ್ನಾಗಿ ಆಯ್ಕೆ ಮಾಡ್ತೀರಾ ಅನ್ನೋದು ನಮ್ಮ ಮೊದಲನೇ ಪ್ರಶ್ನೆ. ನಮ್ಮ ಎರಡನೇ ಪ್ರಶ್ನೆ ಏನು ಅಂದರೆ, ತನ್ವೀರ್ ಸೇಠ್ರವರು ಸತತವಾಗಿ 6 ಬಾರಿ ಗೆದ್ದಿದ್ದಾರೆ. ಇವರ ಒಂದು 40 ವರ್ಷದ ರಾಜಕೀಯ ಜೀವನದಲ್ಲಿ ಯಾವುದೇ ರೀತಿಯಾದಂಥ ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗುವುದಾಗಲಿ, ಪಕ್ಷದ ವಿರುದ್ಧ, ಪಕ್ಷದ ವರಿಷ್ಠರ ವಿರುದ್ಧ ಯಾವುದೇ ಒಂದು ರೀತಿಯಾದಂಥ ಹೇಳಿಕೆಯನ್ನು ನೀಡೋದಾಗಲಿ ಅವರು ಮಾಡಲಿಲ್ಲ. ಹಾಗೂ ಇವರ ಈ ಒಂದು 6 ಬಾರಿ ಶಾಸಕರಾಗಿ ಗೆದ್ದಿರೋ ಈ ಸಮಯದಲ್ಲಿ ಇವರು ಕುರ್ಚಿಗೋಸ್ಕರ, ಸಚಿವರಿಗೋಸ್ಕರ ಯಾವುದೇ ರೀತಿಯಾದಂಥ ಲಾಬಿ ಮಾಡೋದು, ತಮ್ಮ ಬೆಂಬಲಿಗರನ್ನ ಎತ್ಕಟ್ಟಿ ಪ್ರತಿಭಟನೆ ಮಾಡೋದು, ಇಂಥ ಕೆಲಸಗಳನ್ನೂ ಮಾಡಲಿಲ್ಲ. ಯಾಕೆ ಅಂದರೆ ಅವರು ಒಳ್ಳೆಯ ವಿದ್ಯಾವಂತರು, ಒಳ್ಳೆಯ ರಾಜಕೀಯ ಕುಟುಂಬದಿಂದ ಬಂದವರು, ಅವರು ಒಳ್ಳೆಯ ಸಂಸ್ಕೃತಿಯನ್ನು ಇಟ್ಕೊಂಡಿರೋರು ಹಾಗೂ ಪಕ್ಷನಿಷ್ಠೆ ಅವರಲ್ಲಿ ಇರೋದರಿಂದ, ನನ್ನಲ್ಲಿ ಎಲ್ಲ ಅರ್ಹತೆ ಇರೋದರಿಂದ ನನ್ನನ್ನು ಪಕ್ಷ ಗುರುತಿಸಿ ನನಗೆ ಸಚಿವ ಸ್ಥಾನ ನೀಡುತ್ತೆ ಅಂತ ಇಲ್ಲಿವರೆಗೂ ಅವರು ಕಾದು ನೋಡ್ತಾಯಿದ್ರು. ಕಳೆದ ಬಾರಿಯೂ ಸಹ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಎಲ್ಲರೂ ಕೇಳಿದಾಗ ಮೈಸೂರು ಜಿಲ್ಲೆಯವರೇ ಮುಖ್ಯಮಂತ್ರಿಗಳಾಗಿದ್ದಾರೆ, ಆದ್ದರಿಂದ ಈ ಬಾರಿ ನಿಮಗೆ ಕೊಡೋಕ್ಕಾಗಲ್ಲ, ಮುಂದಿನ ಸತಿ ಕೊಡ್ತೀವಿ ಅಂತ ಹೇಳಿದರು. ಆದರೆ ಈ ಬಾರಿ ಅವರು ಕೊಡ್ತಾರೆ ಅಂತ ಹೇಳಿ ಇಲ್ಲಿಯ ಮತದಾರರು ಭಾಳಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಆದರೆ ಅವ್ರ ನಿರೀಕ್ಷೆಯನ್ನು ಸುಳ್ಳು ಮಾಡಿ ಅವ್ರ ಮನಸ್ಸಿಗೆ ನೋವನ್ನು ಉಂಟು ಮಾಡಿದ್ದಾರೆ. ಇದಕ್ಕೆ ಯಾವುದೇ ರೀತಿಯಾದಂಥ ಒಂದು ಕ್ಷಮೆಯನ್ನು ಸಹ ಮುಖ್ಯಮಂತ್ರಿಗಳಾಗಲಿ, KPCC ಅಧ್ಯಕ್ಷರಾಗಲಿ ಮಾಧ್ಯಮದ ಮೂಲಕ ಕೇಳ್ಕೊಳ್ಳಿಲ್ಲ. ಎಲ್ರಿಗೂ ನಾವು ಸಚಿವ ಸ್ಥಾನ ಮಾಡೋಕ್ಕಾಗಲ್ಲ ಅಂತಾರೆ. ಹಾಗಾದರೆ ಯಾವ ಮಾನದಂಡ, ಯಾವ ಅರ್ಹತೆ ಮೇಲೆ ಇವಾಗ ಸಚಿವ ಸ್ಥಾನ ಕೊಟ್ಟಿದ್ದೀರಾ? ಬೇರೆ ಪಕ್ಷದಿಂದ ಬಂದವರಿಗೆ ನೀವು ಸಚಿವ ಸ್ಥಾನ ಕೊಟ್ಟಿದ್ದೀರಾ, ಮೊದಲನೇ ಬಾರಿ ಗೆದ್ದು ಬಂದವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದೀರಾ, ಪ್ರಮಾಣ ವಚನನ ಸರಿಯಾಗಿ ಓದಕ್ಕೆ ಬರದೇ ಇದ್ದವ್ರಿಗೂ ಸಚಿವ ಸ್ಥಾನ ಕೊಟ್ಟಿದ್ದೀರಾ, ಕನ್ನಡ ಸರಿಯಾಗಿ ಮಾತಾಡೋಕ್ಕೆ ಬರದೇ ಇದ್ದವ್ರಿಗೂ ನೀವು ಸಚಿವ ಸ್ಥಾನ ಕೊಟ್ಟಿದ್ದೀರಾ. ನಮ್ಮ ಶಾಸಕರು ಕನ್ನಡವನ್ನು ಚೆನ್ನಾಗಿ ಓದ್ತಾರೆ, ಬರೀತಾರೆ, ಚೆನ್ನಾಗಿ ಮಾತಾಡ್ತಾರೆ. ಇವರು ಒಬ್ಬ ಉತ್ತಮವಾದಂಥ ಒಬ್ಬ ಕನ್ನಡಿಗ ಅಂತ ಹೇಳ್ಕೊಳ್ಳೋದ್ರಲ್ಲಿ ನಮ್ಮ ನರಸಿಂಹರಾಜ ಕ್ಷೇತ್ರದವರಿಗೆ ಭಾಳ ಹೆಮ್ಮೆ ಇದೆ. ಹಾಗಿರಬೇಕಾದ್ರೆ ಒಬ್ಬ ಕನ್ನಡಿಗನಿಗೆ ಯಾಕೆ ನೀವು ದ್ರೋಹ ಮಾಡಿದ್ದೀರಾ? ಇವಾಗ ನೀವು ಸಚಿವ ಸ್ಥಾನ ಕೊಡಬೇಕಾದ್ರೆ ದಲಿತ ಕೋಟ, ಮುಸ್ಲಿಂ ಕೋಟ, ಲಿಂಗಾಯತ್ ಕೋಟ, ಒಕ್ಕಲಿಗ ಕೋಟ ಅಂತ ಎಲ್ರಿಗೂ ಕೋಟ ಕೊಡ್ತಾಯಿದ್ದಾರೆ. ಹಾಗೆಯೇ ಕನ್ನಡಿಗರಿಗೊಂದು ಕೋಟ ಕೊಡಬೇಕಲ್ವ ನೀವು? ಯಾಕೆಂದರೆ ಕರ್ನಾಟಕ ರಾಜ್ಯ ಅನ್ನೋದು 1955ರಲ್ಲಿ ಅಸ್ತಿತ್ವಕ್ಕೆ ಬಂದದ್ದು ಕನ್ನಡ ಭಾಷೆಯ ಆಧಾರದ ಮೇಲೆ. ಪಕ್ಕದ ತಮಿಳ್ನಾಡು ನೋಡಿ, ಅಲ್ಲಿ ತಮಿಳು ಭಾಷೆ ಮಾತಾಡತಕ್ಕಂಥ ಸಚಿವರು, ಸಂಪುಟದಲ್ಲಿರ್ತಕ್ಕಂಥ 240 ಜನ ಶಾಸಕರು ಸಹ ತಮಿಳನ್ನ ಮಾತಾಡ್ತಾರೆ, ತಮಿಳನ್ನ ಓದ್ತಾರೆ, ಬರೀತಾರೆ. ಕೇರಳಕ್ಕೆ ಹೋಗಿ ಪ್ರತಿಯೊಬ್ಬರು ಕೇರಳ ಮಾತಾಡ್ತಾರೆ, ಮಹಾರಾಷ್ಟ್ರಕ್ಕೆ ಹೋಗಿ ಎಲ್ಲರೂ ಮರಾಠಿ ಮಾತಾಡ್ತಾರೆ, ಆಂಧ್ರಕ್ಕೆ ಹೋಗಿ ಎಲ್ಲ ತೆಲುಗು ಮಾತಾಡ್ತಾರೆ. ಆದರೆ ಕನ್ನಡನೇ ಬರೆಯೋಕ್ಕೆ ಬರದೆ, ಓದಕ್ಕೆ ಬರದೆ ಆದರೆ ಸಚಿವರು ಮಾತ್ರ ಆಗ್ತಾಯಿದ್ದಾರೆ ಅಂದರೆ ಅದು ನಮ್ಮ ಕರ್ನಾಟಕದಲ್ಲಿ ಮಾತ್ರ. ಇದು ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಬೇರೆ ಯಾವುದೇ ಸರ್ಕಾರ ಇರ್ಬೋದು, ಇದು ಕನ್ನಡಿಗರಿಗೆ ಮಾಡ್ತಾ ಇರತಕ್ಕಂಥ ಅವಮಾನ. ಈ ಅವಮಾನನ ಕರ್ನಾಟಕ ಕ್ರಾಂತಿ ಸೇನೆ ಯಾವುದೇ ಕಾರಣಕ್ಕೂ ಸಹಿಸಲ್ಲ. ಇನ್ನು ಮುಂದೆ ಸಚಿವರಾಗಿ ನೀವು ಯಾರನ್ನು ಆಯ್ಕೆ ಮಾಡ್ತೀರಾ, ಮೊದಲನೇ ಅರ್ಹತೆ ಅವರಿಗೆ ಕನ್ನಡವನ್ನು ಓದಲಿಕ್ಕೆ, ಬರೀಲಿಕ್ಕೆ, ಮಾತಾಡಲಿಕ್ಕೆ ಬರಬೇಕು. ಅಂಥವ್ರಿಗೆ ಮೊದಲಾಗಿ ನೀವು ಸಚಿವ ಸ್ಥಾನ ಕೊಡಿ ಸ್ವಾಮಿ. ಕನ್ನಡ ಮಾತಾಡೋಕ್ಕೆ ಬರಲ್ಲ, ಪ್ರಮಾಣ ವಚನನ ಸರಿಯಾಗಿ ಓದೋಕ್ಕೆ ಬರ್ತಾಯಿಲ್ಲ, ಒಬ್ಬರಿಗೆ
ಮಾಧ್ಯಮದವರು ಅವ್ರನ್ನ ಪ್ರಶ್ನೆ ಮಾಡಿದ್ರೆ ನಾನು ಕನ್ನಡಕ ಹಾಕಿರಲಿಲ್ಲ, ಅದಕ್ಕೆ ಕಾಣಿಸ್ಲಿಲ್ಲ ಅಂತ ಹೇಳ್ತಾರೆ. ಎಂಥ ಒಂದು ವಿಪರ್ಯಾಸ. ಹಾಗೆಯೇ ನೆನ್ನೆ ಡಿ ಕೆ ಶಿವಕುಮಾರ್ ಅವರು ಒಂದು ಮಾತು ಹೇಳಿದ್ದಾರೆ, ಯಾರ್ಯಾರು ರಾಜೀನಾಮೆ ಕೊಡ್ತೀರಾ ಅವ್ರ ರಾಜೀನಾಮೆಯನ್ನು 5 ನಿಮಿಷದಲ್ಲಿ ನಾನು ಸ್ವೀಕರಿಸ್ತೀನಿ ಅಂತ. ನಾನು ಕೇಳ್ತೀನಿ, 6 ಬಾರಿ ಕಾಂಗ್ರೆಸ್ ಪಕ್ಷದಿಂದ ಇವರಿಗೆ ಯಾವ ಅರ್ಹತೆ ಮೇಲೆ ನೀವು ಟಿಕೆಟನ್ನು ಕೊಟ್ಟಿದ್ದೀರಾ? ನೀವು ಕಾಂಗ್ರೆಸ್ನಿಂದ ತನ್ವೀರ್ ಸೇಠ್ರವರಿಗೆ ಟಿಕೆಟ್ 6 ಬಾರಿ ಕೊಟ್ಟಿರೋದ್ರಿಂದ 6 ಬಾರಿನೂ ನಾವು ತನ್ವೀರ್ ಸೇಠ್ನವ್ರನ್ನು ಮೆಚ್ಚಿ ಕಾಂಗ್ರೆಸ್ ಪಕ್ಷವನ್ನು ಮೆಚ್ಚಿ ಇಲ್ಲಿರ್ತಕ್ಕಂಥ ವೋಟರ್ಸು ಓಟ್ ಕೊಟ್ಟಿದ್ದಾರೆ. ಈಗ ನೀವು 5 ನಿಮಿಷದಲ್ಲಿ ನೀವು ಓಟ್ ಕೊಡಿ, ನೀವು ರಾಜೀನಾಮೆ ಕೊಡಿ ಅಂದರೆ ಕಾರ್ಯಕರ್ತರು ಎಲ್ಲರೂ ಇವತ್ತಿಂದ ರಾಜೀನಾಮೆ ಕೊಡೋಕ್ಕೆ 24 ಗಂಟೆನೂ ಸಿದ್ಧರಿದ್ದಾರೆ. ಈ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿರ್ತಕ್ಕಂಥ ವೋಟರ್ಸು ನಿಮಗೆ ಬೇಡ ಅನ್ನೋದೇ ಆದರೆ ನೀವು ರಾಜೀನಾಮೆ ತಗೊಳ್ಳೋದಕ್ಕೆ ನಿಮ್ಮ ಕಡೆಯಿಂದ ಯಾರನ್ನ ಕಳಿಸ್ತೀರಾ ಅವ್ರನ್ನ ಕಳಿಸಿ. ಇವತ್ತಿಂದ NR ಕ್ಷೇತ್ರದಲ್ಲಿ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತನು ರಾಜೀನಾಮೆ ಕೊಡೋಕ್ಕೆ ಸಿದ್ಧ ಇದ್ದಾನೆ. ಈ ಮೂಲಕ, ಈ ಮಾಧ್ಯಮದ ಮೂಲಕ ಕಾಂಗ್ರೆಸ್ನ ವರಿಷ್ಠರಿಗೆ, ಕಾಂಗ್ರೆಸ್ನ ಮುಖ್ಯಮಂತ್ರಿಗಳಿಗೆ, KPCC ಅಧ್ಯಕ್ಷರಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯ ತನಕ ಹೋರಾಟ, ಎಲ್ಲಿಯ ತನಕ ಹೋರಾಟ. ಕಾಂಗ್ರೆಸ್ ವರಿಷ್ಠರಿಗೆ, ಕಾಂಗ್ರೆಸ್ ವರಿಷ್ಠರಿಗೆ, KPCC ಅಧ್ಯಕ್ಷರಿಗೆ, KPCC ಅಧ್ಯಕ್ಷರಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಕಾಂಗ್ರೆಸ್ ಕಾರ್ಯಕರ್ತರನ್ನು ಕಡೆಗಣಿಸುತ್ತಿರುವ ಕಾಂಗ್ರೆಸ್ ಪಕ್ಷಕ್ಕೆ ಬೇಕೇ ಬೇಕು, ಬೇಕೇ ಬೇಕು. मेरे को तो मालूम होता है मैसूर में। अस्सलाम वालेकुम मारताही बरकातहू। हमारा सेठ साहब 6 बार जीत को ही 6 बार जीत को है तो भी उनको मिनिस्टर सिद्धरामैया रहता लगा भी मिनिस्ट्री देती कर को बोले सिद्धरामैया के टेम्पो भी दिए नहीं। उन्होंने कभी जाको मुझे ये मिनिस्ट्री दो वो मिनिस्ट्री दो को कभी पूछे नहीं, किसकन भी जाको बकेट पकड़े नहीं। उन्होंने मेरा है, मेरा अखा मैं लेता हूँ और को बोल कर उन्हें घर में बैठे थे। उन्होंने सिद्धरामैया बोला, सिद्धरामैया को भी नहीं हुआ। DK के ऊपर तो बहुत भरोसा आता, हमारे NR क्षेत्र के आदमियों को बहुत भरोसा आता देता आज कर को। उन्होंने हाथ दे डाले। हमें क्या बोल रहे, हमारे दोस्त हम भी परसों जाको आए हैं, लेकिन हमें देते से हमें राजीनामा देते को देखो दिखाना, खाली बोल को आगे पूछे गए पैसा वो इसकन जाग गए राजीनामा देने की दे डाल को आगे तो हमारा पावर दिखाना, राजीनामा दिखा तो हमारे कांग्रेस वाले क्या कर को दिखाना। इतने बार हमारा सेठ साहब जीत को ही ये उनके ऊपर एक कंप्लेंट नहीं है, ये कंप्लेंट नहीं पूरी जात को लेकर चलती। इसे आदमी को मिनिस्ट्री नहीं दिया तो काम करने वाले को शांति नगर ऐसा था, पूरे घर में पानी घुसता था, एक पाँव रहता था, उतनी बड़ी मोहरी ले लगा को पूरी बड़ी बना को ही। वैसे काम करने वाले को DK साहब मिनिस्ट्री देना उनको किसी हालत से नहीं दिया तो बहुत कांग्रेस को धक्का होता है। पूरे उनको देना किसी हालत में नहीं, लेकिन हमें तो कांग्रेस वाले, हमें तो 30-35 साल से हमारा बाबा दादा की तरफ से कांग्रेस है, हमें तो राजीनामा देती, हमें कांग्रेस को काम करते नहीं। जब तक लगा सेठ साहब को नहीं देते हैं, जब तक लगा हमें राजीनामा दिया थी। अब हमारा दोस्त आ गए, उनको दे डाल को आना था, लेकिन वापस उन्हें बोलिया मैं क्या है सो देख को मैं करता हूँ, तो बोलिया सोचना उन्हें सिद्धरामैया भी बोलिया सोच, DK भी बोलिया सोच कर डाल है, दे तल लगा वहाँ से नहीं आना था, दे डाल को आना था। हमारे दोस्त कहते भी गए राजीनामा दे डालना था। बोलता हूँ अस्सलाम वालेकुम। देखा जाता है कि 3 दिन और 4 दिन से पट्टी में नाम था, हाँ। आखिर क्या वजह है कि नाम नहीं आया? पट्टी में नाम था, पट्टी में नाम करे तो होना को 450 समझ में आया। इनको नहीं करना है, उनको हमारे जज में कहते किया करी, लेकिन सियासती करे तो भी फिर भी उनको देना ज़रूरी है। उनको क्यों नहीं दिया तो उन्होंने किसी भी दे लेंगे भाई, हमना नको हमारे NR क्षेत्र को सेठ साहब को देना, काम करने वाले को देना, काम करने तो उनको किसे देते ही देता हूँ को बोले नहीं सिद्धरामैया देता वो नहीं हुआ। DK तो हमना तो पूरा गारंटी था DK साहब का DK देता अगर को, लेकिन उन्होंने नहीं दिया। लेकिन देना हमें तो राजीनामा तो हमें तो कांग्रेस को काम करने का आज से शुरू हुआ था। हमारा दोस्त भी बोल रहा है बाबू दा कांग्रेस को हमें नहीं करा तो हमें आज से राजीनामा, हमारा तो गारंटी राजीनामा, हमें कांग्रेस को काम करते नहीं। जब तक लगा हमारा सेठ साहब को नहीं देते, जब तक लगा तनवीर सेठ साहब को देते नहीं, जब तक लगा हमारा वोटा अब भी ज्यादा होता है, ये कम खाली। इसके बाद हमें पूरा बैठ को मीटिंग कर को पूरा क्या करना करते हैं, लेकिन जब तक लगा उन्होंने मिनिस्ट्री नहीं देते, जब तक लगा भी हमें करते हैं। अस्सलाम वालेकुम। अकबर खान कर्नाटक क्रांति सेना का प्रधान कार्यदर्शी को बात कर रहा हूँ। यहाँ पे एक चीज़ मालूम हो रही, बच्चा अच्छा लिखे बाद 100% मार्क्स काटे बाद भी बच्चे को सीट नहीं मिल रही। ऐसे धोखेबाजी की चीज़ें हो कहीं नीट में सभी
शायद सेठ साहब के साथ भी ये बहुत नीट से इनके साथ ये काम कर रही। कौन? कांग्रेस पक्ष ऐसा करने से सुनो पूरे हिंदुस्तान के अंदर दे डिक्लाइन लाइक एनीथिंग। उन्होंने गिर रही सो इसके वास्ते जो नाक के नीचे ही उनको हटा को फेंक रही, जो गाँव के बाहर है उनको बुला को दे रही। ये किस्सा होने की वजह से क्या हो रहा है, हर एक में कांग्रेस अपनी लेगेसी अपने हाथ से उन्हें खो ले रही है। उन्होंने क्या करे 70 साल देर ग्रेट अचीवमेंट नो डाउट, लेकिन वो ग्रेट अचीवमेंट को उन्होंने क्या कर ले रही हैं, अपने हाथों से गवा ले रही हैं। कई को यहाँ एक डर्टी पॉलिटिक्स आ गई है इनमें, एक डर्टी पॉलिटिक्स। हम ना जहाँ तक मालूम है, मेरे फ्रेंड्स रंदे, मेरे अहबाब रंदे, कौन भी रंदे आ क्या बोल रहे थे, ए स्वीट का बॉक्स ले लेकर आ जाना, तनवीर सेठ साहब को आगे करके बोल रहे थे। लेकिन हुआ क्या, एट द एंड मोमेंट, नेक मोमेंट में उठा को वंस अगेन डिसअपॉइंटमेंट एज यूजुअल 6 बार करे सर का। कई को अगर बोले तो जो हमारे माजी सिद्धरामैया साहब थे, उनके माजी सिद्धरामैया साहब जो थे, उनके फर्जन यतींद्र साहब, उनको वस्तुवारी बना डाले। वो जगह में हमारे सेठ साहब की जगह 110% फिक्स होकर थी। सो लास्ट मोमेंट में उठा को ಯತೀಂದ್ರ ಸಾಹಬ್ ಕುದ್ದಾಲೆ। ಯತೀಂದ್ರ ಸಾಹೇಬ್ರೆ, ನಾವೆಲ್ಲ ದರಿದ್ರ ಅಂತ ತಿಳ್ಕೊಬೇಡಿ। ಈ ಮುಸ್ಲಿಂ ಹಿಸ್ಟ್ರಿ ಇದೆಯಲ್ಲ ಈ ಭಾರತಕ್ಕೆ ತುಂಬ ಇದೆ। बहुत देखो यहाँ में, बहुत देखो ही। तुम्हें इंडिया गेट से देखे तो यहाँ तक मैसूर तक भी है। ये देखो ही सो छीन लो उनको, सुबह के दिन छीन ले बाद आज फिर एक बार तुम्हें हिंदुस्तान में प्राइम मिनिस्टर की सीट को 2014 से अब तक तुम्हें मर रही ना, ऐसे रीज़ाना से तुम्हें मर रही सो, ऐसे रीज़ाना से तुम्हें बैक हो रही सो। ये खाली नॉट एग्जाम्पल ऑफ KPCC, यहाँ हमने धोखा करी, नरसिम्हा राजा क्षेत्र में तनवीर सेठ साहब को धोखा करी, ये न इम्पॉर्टेंट तुम्हें हर जगह एज कर को डिक्लाइन हो रही सो। उसका रियल एग्जाम्पल आज हमने यहाँ सामने दिख रहा है, जो सेठ साहब को अरे एक बार को हार को रहते तो नहीं दिए तो चलो भी एक बार हार डाली नको दियो कर को बोले जा। तुम्हें क्या करें 6 बार, जैसा कन्नड़ा में बोलती कट्टिट्टा बुत्ती, ये कट्टिट्टा बुत्ती को तुम्हें बत्ती डाल डाले, ऐसी बत्ती नको डालो। अभी भी कुछ गुंजाइश है। कई को भी 3 साल का टेन्यूर सिद्धरामैया साहब कंप्लीट करे सक्सेसफुली, वो टाइम पर दिए जाता नहीं दिए, सेठ साहब सबर करे। 2 साल में ले तुम कर बोल को तुम्हें कितना स्ट्रगल करे DK शिव कुमार साहब, तुम्हारी स्ट्रगल को सलाम, तुम्हारी पॉलिटिक्स को सलाम। ज़बरदस्त पॉलिटिक्स करे तुम्हें, बहुत ज़बरदस्त करे तुम्हें ये जगह पाने के वास्ते बहुत डेडिकेशन दी है। तुम्हारा नाम वर्ल्ड वाइड हो रहा है, केवल तुम्हारी पॉलिटिक्स बहुत अच्छी है। लेकिन लास्ट मोमेंट में तुम्हें जितना पेन लेको थे ये जगह पाने के वास्ते CM की, हमें खुद तुम ना आंधे कर बोल रहे थे। क्या बोले तो एक रियल रेबल स्टार हमारा सिद्धरामैया के साथ और एक बेस्ट कॉम्प्लीमेंट कर बोले तो DK शिव कुमार कर को हमें बोलते थे। तो वो चाहे हम ना, जैसा वो है हमारे NR क्षेत्र को, हमारे तनवीर सेठ साहब हमारे वास्ते रेबल स्टार, तुम्हें रेबल स्टार को तुम्हें रबर स्टार बना डाले। मैं प्लीज़ यहाँ से एक बात बोल रहा हूँ, शायद मैं बहुत छोटा, तुम्हारे नज़र में हमारा राजू नगर छोटा, तुम्हारे नज़र में हमारा नरसिम्हा राज क्षेत्र छोटा, लेकिन बूंद बूंद से समंदर भरता सो ये बड़े बोल को गई। तो ऐसा एक सीट से तुम्हारा कांग्रेस आगे बढ़ता सो। विथिन 2 years में वंस अगेन असेंबली इलेक्शन आ रहा है, विथाउट एनी हर्डल्स, विथाउट एनी प्रॉब्लम। इफ़ यू वांट टू विन द थिंग्स इन फ्यूचर आल्सो, इफ़ यू वांट टू बिकम ए प्राइम मिनिस्टर ऑफ द इंडिया, आपकी KPCC आना है तो प्लीज़ ऐसे इनजस्टिस का मार्क छोड़ डालो। ऐसे इनजस्टिस का मार्क छोड़े बाद तुम्हें सक्सेस होती सो। किसे देखती हैं? फर्स्ट 100% वाले देखती हैं, बाद में 90% वाले देखती हैं, बाद में 80% वाले देखती हैं। मैं तो बोलता हूँ, मैं बहुत छोटा, तनवीर सेठ साहब स्पीकर के पोस्ट को एकदम लायक है, बिकॉज उनकी फ्लूएंट कन्नड़, अच्छा ಕನ್ನಡದಲ್ಲಿ ಅವ್ರದ್ದು ಉಚ್ಚಾರಣೆ ಇದೆಯಲ್ಲ, ಆ ಉಚ್ಚಾರಣೆ ಅಲ್ಲಿರೋದು ಯಾರಿಗಾರು ನೀವು ಶಾಸಕರು ಮಾಡಿದ್ದೀರಾ, ಬೇರೆಯವರಾಗಿರಲಿ ನಮ್ಮ ಸಮುದಾಯದಾಗಿರಲಿ ಅವರೆಲ್ಲರೂ ಆ ಥರ ಇಲ್ಲ। मैं उसके वास्ते बोल रहा हूँ, कुछ ना कुछ DK शिव कुमार साहब ನಿಮ್ಮ ಮೇಲೆ ತುಂಬ गौरव, तुम्हारे ऊपर बहुत हमारी ये है, बहुत तुम्हारे से उम्मीद भी है, तुम्हें किसी ना किसी तरीके से ये कर को दो। बहुत बहुत शुक्रिया। ಮೈಸೂರಿನ ನರಸಿಂಹ ಕ್ಷೇತ್ರದ MLA ತನ್ವೀರ್ ಸೇಠ್ ಅವರಿಗೆ ಮೋಸ ಮಾಡಿರೋರು ಯಾವುದೇ ಕಾರಣಕ್ಕೂ ಭಾಳ ದಿನ ಇರೋದಿಲ್ಲ ಅಂತೇಳಿ ನಾವು ಈ ಮುಖಾಂತರ ಹೇಳಕ್ಕೆ ಬಯಸ್ತೀನಿ। ಹಾಗೂ ನಮ್ಮ ಸಿದ್ದರಾಮಯ್ಯ ಸಾಹೇಬರು
ತನ್ವೀರ್ ಸೇಠ್ ಅವರಿಗೆ ಭಾಳ ಸತಿ ಅವಮಾನನೇ ಮಾಡ್ಕೊಂಬಂದರು. ಭಾಳ ಸತಿ ಅವಮಾನನೇ ಮಾಡ್ಕೊಂಬಂದರು. ಆ ಅವಮಾನಕ್ಕೆ ನಾವು ಸಹಿಸಿ ನಮ್ಮ ನರಸಿಂಹ ಕ್ಷೇತ್ರದ ಜನ ಭಾಳಷ್ಟು ನಂಬಿದ್ರು. ಆದರೆ ಅವರಿಗೆ ಮೋಸ ಮಾಡಿ ಮನೆ ಕುಣ್ಸಂಗೆ ಮಾಡಿದ್ರು. ಹಾಗೆ DK ಶಿವಕುಮಾರ್ ಸಾಹೇಬರು ಮಂತ್ರಿಯಾಗಿ ಅವ್ರನ್ನ ಹೆದೆ ತಟ್ಟಿ ಯಾವುದೇ ಸ್ಟೇಜ್ ಮೇಲೆ ಹೋದರೂ ಕೂಡ DK ಶಿವಕುಮಾರ್ ಮಂತ್ರಿ ಆಗಲಿ ಮುಖ್ಯಮಂತ್ರಿ ಆಗಲಿ ಅಂಥೇಳಿ ಕೈಯನ್ನು ತೊಟ್ಟಿ ಭಾಳಷ್ಟು ಜನರಿಗೆ ಹೊಲಿಗೆ ಮಾಡಿದ್ರು. ಆದರೆ ಇವತ್ತು DK ಶಿವಕುಮಾರ್ ಸಾಹೇಬ್ರೆ, ನೀವು ಅವ್ರನ್ನ ಕೈ ಬಿಟ್ಟಿದ್ದು ಅವ್ರಿಗೆಲ್ಲ ಮೈಸೂರಿನ ನರಸಿಂಹ ಕ್ಷೇತ್ರದ ಜನ ಒಬ್ಬೊಬ್ಬ ಹುಡುಗನಿಗೂ ಕೂಡ ಅವಮಾನ ಮಾಡಿದಿರಿ. ಅದನ್ನು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಕ್ಷಮಿಸೋದಿಲ್ಲ. ಯಾಕೆಂದರೆ ನೀವು ಬರ್ತಾಯಿದ್ರೆ ನಿಮಗೆ ಭಾಳಷ್ಟು ಗೌರವ ಕೊಟ್ಟು ಬರ್ತಾರಂಥ ರೋಡಲ್ಲೆಲ್ಲ DK ಶಿವಕುಮಾರ್ ಅವ್ರನ್ನ ಕಟೌಟ್ ಹಾಕ್ಕೊಂಡು DK ಶಿವಕುಮಾರ್ ಬರ್ತಾರೆ ಅಂತೇಳಿ ಜೈಕಾರ ಕೂಗಲಿಕ್ಕೆ ಬೀದಿಲಿ ಕೂಡ ಜನ ನಿಂತ್ಕೊಂಡಿದ್ರು. ಅದೇ ರೀತಿ ಖರ್ಗೆ ಸಾಹೇಬ್ರೆ, ನೀವೆಲ್ಲಿದ್ದೀರಿ? ನಿಮ್ಮನ್ನು ಭಾಳಷ್ಟು ದಿವಸದಿಂದ ನಮ್ಮ ಖರ್ಗೆ ಸಾಹೇಬ್ರಿದ್ದಾರೆ ಅಂತೇಳಿ ಬೆನ್ನು ಮೂಳೆಯನ್ನು ತಟ್ಕೊಂಡು ಮುಂದಕ್ಕೆ ನಿಂತ್ಕೊಂಡಿದ್ರು. ಯಾವುದೇ ರೋಡಲ್ಲೂ ಕೂಡ KPCC ಅಧ್ಯಕ್ಷರೇ, ನೀವು ಕೂಡ ಭಾಳಷ್ಟು ನಮ್ಮ ತನ್ವೀರ್ ಸೇಠಿಗೆ ಅವಮಾನ ಮಾಡಿದಿರಿ. ಇದನ್ನು ಯಾವುದೇ ರೀತಿ ನಮ್ಮ ಮೈಸೂರಿನ ನರಸಿಂಹ ಕ್ಷೇತ್ರದ ಜನ ಯಾವುದೇ ರೀತಿ ನಿಮ್ಮನ್ನು ಕ್ಷಮೆ ಕೇಳೋದಿಲ್ಲ ಮತ್ತು ಕ್ಷಮಿಸೋದು ಇಲ್ಲ. ನೀವು ತನ್ವೀರ್ ಸೇಠ್ ಅವ್ರನ್ನ ಮಂತ್ರಿ ಸ್ಥಾನ ಮಾಡಬೇಕು. ಯಾರ್ಯಾರಿಗೂ ಕರ್ಕೊಂಬಂದು ನೀವು ಮಂತ್ರಿ ಸ್ಥಾನ ಮಾಡಿದಿರಿ. ಇವತ್ತು ಯಾವುದೋ ಪಾರ್ಟಿಲಿದ್ರು ಅವ್ರಿಗೆ ABCD ಬರಲ್ಲ ಅಂಥವ್ರನ್ನೆಲ್ಲ ನೀವು ಮಂತ್ರಿ ಸ್ಥಾನ ಕೊಟ್ಟು ಅವ್ರನ್ನ ಕಳ್ತಿದ್ದೀರಿ. ಇದೇ ರೀತಿ ಮುಂದಕ್ಕೆ ಹೋದರೆ ಭಾಳ ಅವಮಾನ ಆಗುತ್ತೆ ನಿಮ್ಮ ಪಕ್ಷಕ್ಕೆ. ಮತ್ತು DK ಶಿವಕುಮಾರ್ ಅವರೇ, ನೀವು ಹೇಳ್ತೀರಿ 5 ನಿಮಿಷದಲ್ಲಿ ನಾನು ನಿಮ್ಮ ಇದನ್ನು ತಗೊಳ್ತೀನಿ ಅಂತೇಳಿ, ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಅದೇ ರೀತಿ 20 ಜನ ಒಂದಾಗಿ ನಿಮ್ಮನ್ನು ಇಳಿಸೋದು ಗೊತ್ತು, ಕುಣಿಸೋದು ಗೊತ್ತು. ಇದೇ ರೀತಿ ನಮ್ಮ ಅಜಿತ್ ಸೇಠ್ ಅವರು ಇದೇ ರೀತಿ ಮಾಡಬೇಕಾದ್ರೆ ಬಂಗಾರಪ್ಪ ಅವ್ರನ್ನ ಅದೇ 8 ದಿವಸದಲ್ಲಿ ಮನೆ ಕಳಿಸಿದ್ರು. ಇದು ನಿಮ್ಗೆ ಹೆಚ್ಚಿಗೆ ಇರಲಿ. ನಮ್ಮ NR ಕ್ಷೇತ್ರದ ನರಸಿಂಹರ ಕ್ಷೇತ್ರದ ಜನರನ್ನು ಅವರ ಪರವಾಗಿ ನಮ್ಮ ಇಡೀ ಕರ್ನಾಟಕದ ಜನರ ಪರವಾಗಿ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನೀವು ಬರೀ ಚಾಲೆಂಜ್ ಮಾಡ್ತಾಯಿದ್ದೀರಿ. ಯಾವುದೇ ರೀತಿ ನಾನು ಮಾತಾಡ್ತೀನಿ, ಒಂದು ಕರೆಸಿ ಅವ್ರಿಗೆ ಯಾವುದೇ ರೀತಿ ಅವರಿಗೆ ಒಳ್ಳೇದು ನಾನು ಮಾಡ್ತೀನಿ ಅಂತೇಳಿ ಅವ್ರಿಗೆ ಮಾಡ್ತಾಯಿಲ್ಲ. ನೀವು ಬರೀ ಚಾಲೆಂಜ್ ಮಾಡ್ತಾಯಿದ್ದೀರಿ. ಈ ಚಾಲೆಂಜು ಭಾಳ ದಿನ ಇರೋದಿಲ್ಲ. ನಿಮ್ಮವರೇ ನಿಮಗೆ ಕೆಳಗಡೆ ಇಳಿಸೋಕ್ಕೆ ಭಾಳ ದಿನ ಇಲ್ಲ, ಸ್ವಲ್ಪ ದಿನದ ಮಧ್ಯದಲ್ಲೇ ಮಾಡ್ತಾರೆ. ಇದನ್ನು ಎಚ್ಚರಿಕೆ ಇರಲಿ. ನಾವು ನಿಮ್ಮ ಹತ್ರ ಬಂದು ಬಗೆಟ್ ಇಟ್ಕೊಂಡು ಬರ್ತಾ ಇಲ್ಲ. ಅವರು ನ್ಯಾಯವಾಗಿ ಮಂತ್ರಿ ಸ್ಥಾನನ ಕೇಳ್ತವ್ರೆ, ಅವರು ಕೊಡಲಿಲ್ಲ. ಯಾರ್ಯಾರಿಗೂ ಕರೆದ್ಬಿಟ್ಟು ಕೊಡ್ತೀರಿ ನೀವು? ನಿಮ್ಮನ್ನು ಎಷ್ಟು ಅವರು ನಂಬಿದ್ರು, ಅಣ್ಣನ ಸಮಾನ ಮಾಡಿದರು, ತಂದೆ ಸಮಾನ ಮಾಡಿದ್ರು. ಆದರೂ ಕೂಡ DK ಶಿವಕುಮಾರ್ ಅವರೇ, ನೀವು ಮಾಡಿದ್ದು ಅವಮಾನ ಯಾರು ಮಾಡ್ತಾರೆ ಅಂತೇಳಿ ಸಿದ್ದರಾಮಯ್ಯ ಮಾಡಲಿ, ಅವ್ರ ಮಗ ಮಾಡಲಿ, ಯಾರೇ ಮಾಡಲಿ, ಆದರೆ ನಿಮ್ಮ ಮೇಲೆ ಎಷ್ಟು ಅಭಿಮಾನ ಮಡಗಿದ್ರು, ಅದಕ್ಕೆ ದ್ರೋಹ ಮಾಡಿದಿರಿ ನೀವು. ಯಾವುದೇ ರೀತಿ ನಿಮ್ಮನ್ನು ಎಲ್ಲ ಸಚಿವರು ಸೇರಿ ನಾನು ಎಲ್ಲ ಸಚಿವರಿಂದ ನಾನು ಮನವರಿಕೆ ಮಾಡ್ಕೊತಾ ಇದ್ದೀನಿ. ಒಂದು 20 ಜನ ಒಟ್ಟಿಗೆ ಆಗಿ ಅವ್ರನ್ನ ಇಳಿಸಿ ಮುಂದಕ್ಕೆ ಒಂದು ಒಳ್ಳೆ CMನ ತರಬೇಕಂತೇಳಿ ನಾನು ಈ ಮುಖಾಂತರ ಕೇಳಕ್ಕೆ ಬಯಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.